ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಬೆಳಗಿನ ತಿಂಡಿಗೋಸ್ಕರ ಅಂತ ರುಮಾಲಿ ರೋಟಿನ ಮಾಡಿ ಹಾಗೆ ನನ್ನ ಸ್ಟೈಲ್ನಲ್ಲಿ ವೆಜ್ ಹೈದರಾಬಾದಿನ ಮಾಡಿದೆ. ಎರಡೂ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ನಾನು ಯಾವ ಥರ ಮನೆಯಲ್ಲಿ ರುಮಾಲಿ ರೋಟಿನ ಮಾಡಿದೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು. ನೀವು ಬೇಕಿದ್ರೆ ಕಂಪ್ಲೀಟಾಗಿ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು, ಇಲ್ಲಾಂದರೆ ಕಂಪ್ಲೀಟಾಗಿ ಮೈದಾ ಹಿಟ್ಟಲ್ಲೇ ಮಾಡ್ಕೋಬೋದು. ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆನ ಹಾಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಒಳ್ಳೆ ಕಲರ್ ಸಹ ಬರುತ್ತೆ. ಅದಕ್ಕೋಸ್ಕರ ಹಾಗೆ 1 ರಿಂದ 2 ಸ್ಪೂನಷ್ಟು ನಾರ್ಮಲ್ ಎಣ್ಣೆ, ಅಂದರೆ ಕಾಯಿಸಿರುವಂಥದ್ದೆಲ್ಲ ನಾರ್ಮಲ್ ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಉಪ್ಪು, ಸಕ್ಕರೆ ಮತ್ತು ಎಣ್ಣೆ ಹಾಕ್ಕೊಂಡಿರುವಂಥ ಗೋಧಿ ಹಿಟ್ಟು, ಮೈದಾ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಇದಕ್ಕೆ 1 ಕಪ್ನಷ್ಟು ಹಾಲನ್ನು ಸ್ವಲ್ಪನೇ ಸೇರಿಸ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ನಾದ್ಕೊಂಡು ಕಲಿಸ್ಕೋಬೇಕು. ಹಾಲನ್ನಾದರೂ ಹಾಕ್ಕೋಬೋದು, ನೀರನ್ನಾದರೂ ಹಾಕ್ಕೋಬೋದು. ಆದರೆ ಹಾಲನ್ನು ಹಾಕ್ಕೊಂಡ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ, ಅಂದರೆ ನಾರ್ಮಲಾಗಿ ಮಾಡೋದಕ್ಕಿಂತ ಸ್ವಲ್ಪ ಬೆಟರಾಗಿರುತ್ತೆ. ಅದಕ್ಕೋಸ್ಕರ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ರುಮಾಲಿ ರೋಟಿಗೆ ಹಾಲನ್ನೇ ಹಾಕಿ ಮಿಕ್ಸ್ ಮಾಡ್ಕೋತಾರೆ ನೋಡಿ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಇದು ಚೆನ್ನಾಗಿ ಹೊಂದಿಸ್ಕೊಂಡು ಕಲಿಸ್ಕೊಂಡಿದ್ದೀನಿ ಅಷ್ಟೇ. ನಂತರ ಇದನ್ನು ಕೌಂಟರ್ ಟಾಪ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಒರೆಸಿ, ಅದಾದಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಇದೇನು ಕಲಸಿಟ್ಕೊಂಡಿದ್ವಿ ಅಲ್ವಾ ಈ ಹಿಟ್ಟು, ಅದನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಏನಿಲ್ಲ ಅಂದ್ರೂ ಒಂದು 10 ರಿಂದ 15 ನಿಮಿಷಗಳ ಕಾಲ ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಈ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವಲ್ವ, ರುಮಾಲಿ ರೋಟಿ ಅಷ್ಟೇ ಸಾಫ್ಟಾಗಿ ಸೂಪರಾಗಿ ಬರುತ್ತೆ. ಮೇಯ್ನಾಗಿ ಈ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋತಾ ಇದ್ದೀನಿ. ಈ ರಿಂಗ್ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇತ್ತು, ಕೈಗೆ ಹಾಕ್ಕೊಂಡಿರ್ತೀವಲ್ವ ಆ ಹಿಟ್ಟೆಲ್ಲ ಕಚ್ಕೊಳ್ತಾ ಇತ್ತು. ಅದಕ್ಕೋಸ್ಕರ ತೆಗೆದಿಟ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತಾ ಇದ್ದೀನಿ. ಇದನ್ನು ನಾವು ಹೆಂಗೆ ಬೇಕೋ ಆ ಥರ ಕೇಳೋ ಥರ ಮಾಡ್ಕೋಬೇಕು. ನೋಡಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಸ್ವಲ್ಪ ಹೊತ್ತು ಅಂದರೆ 1 ರಿಂದ 2 ಗಂಟೆ ಬಿಟ್ಟರೆ ಇನ್ನೂ ಸೂಪರ್ ಸಾಫ್ಟಾಗಿ ರೆಡಿಯಾಗಿರುತ್ತೆ. ನಾರ್ಮಲಾಗಿ ಪ್ರೊಫೆಷ್ನಲ್ಸ್ ಎಲ್ಲ ಈ ಕೈಯಿಂದನೇ ಸ್ಪ್ರೆಡ್ ಮಾಡ್ಕೊಂಡು ಮಾಡ್ತಾರಲ್ವ, ಆ ಥರ ಎಲ್ಲ ಬರೋದಿಲ್ಲ. ಆದರೆ ನಾನು ನಾರ್ಮಲಾಗಿ ಚಪಾತಿನ ಲಟ್ಟಿಸ್ಕೊಂಡು ಮಾಡ್ತೀವಲ್ವ ಆ ಥರ ಮಾಡ್ತೀನಿ. ಇವಾಗ ಹಿಟ್ಟನ್ನು ನಾದ್ಕೊಂಡಿದ್ದಾಯಿತು. ಇವಾಗ ಅದೇ ಪಾತ್ರೆಗೇ ಹಿಟ್ಟನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನು ಗ್ರೀಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ಗಂಟೆ ಹಾಗೇ ಬಿಟ್ಬಿಡ್ತೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ನಾನಿವತ್ತು ಮಾಡ್ತಾ ಇರೋದು ನನ್ನ ಸ್ಟೈಲ್ನಲ್ಲಿ ವೆಜ್ ಹೈದರಾಬಾದಿನ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ಪನ್ನೀರ್ ಗ್ರೇವಿ ತಿಂತಾನೆ ಇರ್ತೀವಿ. ಇವತ್ತು ಸಾಕಷ್ಟು ತರಕಾರಿಗಳನ್ನೆಲ್ಲ ಹಾಕಿ ವೆಜ್ ಹೈದರಾಬಾದಿ ಮಾಡೋಣ ಅಂತ. ಅದಕ್ಕೋಸ್ಕರ ಇಲ್ಲಿ ಹೂಕೋಸನ್ನ ತೊಗೊಂಡಿದ್ದೀನಿ. ಇದನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಕಟ್ ಮಾಡ್ಕೊಳ್ಳೋ ಅಗತ್ಯ ಇರಲಿಲ್ಲ. ಸ್ವಲ್ಪ ದಪ್ಪದೇನಿತ್ತು ಅದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕಾಗಿತ್ತು ಅಷ್ಟೇ. ಹಾಗೆ ಇದಕ್ಕೆ ಕ್ಯಾರೆಟ್ ಬೇಕಾಗುತ್ತೆ, ಹಾಗೆ ಸ್ವಲ್ಪ ಬೀನ್ಸ್ ಸಹ ಬೇಕಾಗುತ್ತೆ, ಪನ್ನೀರ್ ಬೇಕಾಗುತ್ತೆ, ಇನ್ನೂ ಕೆಲವೊಂದಷ್ಟು ತರಕಾರಿಗಳನ್ನ ಹಾಕ್ಕೋಬೋದು. ನಾನಿಲ್ಲಿ ಕಡಿಮೆ ತರಕಾರಿಗಳನ್ನ ಹಾಕಿ ಮಾಡ್ಕೋತಾ ಇದ್ದೀನಿ. ಅಂದರೆ 4 ರಿಂದ 5 ತರಕಾರಿ, ಸ್ವಲ್ಪ ಪನ್ನೀರ್, ಈ ಥರ ಸೇರಿಸ್ಕೊಂಡು ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕು, ಯಾವ್ಯಾವ ತರಕಾರಿ ಬೇಕೋ ಅದನ್ನೆಲ್ಲ ಹಾಕಿ ಮಾಡ್ಕೋಬೋದು. ಇವಾಗ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದಾಯಿತು. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ತರಕಾರಿನೆಲ್ಲ ಫ್ರೈ ಮಾಡ್ಕೋಬೇಕು. ಇದನ್ನು ಬೇಯಿಸ್ಕೊಳ್ಳೋ ಹಾಗಿಲ್ಲ, ಇದನ್ನು ಫ್ರೈ ಮಾಡ್ಕೋಬೇಕು. ಒಂಥರ ಹೇಗೆ ಅಂದರೆ ಕ್ರಂಚಿನೆಸ್ ಹಾಗೇ ಇರಬೇಕು ತರಕಾರಿದು, ಆ ಥರ ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಪ್ಯಾನ್ಗೆ ಎಣ್ಣೆನ ಹಾಕಿ ಅದು ಕಾದಾದ್ಮೇಲೆ ಬೀನ್ಸ್, ಕ್ಯಾರೆಟ್, ಹೂಕೋಸು, ಸ್ವಲ್ಪ ಈರುಳ್ಳಿನ ಈ ಥರ ಸ್ಲೈಸಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅಂದರೆ ಕ್ಯೂಬ್ಸ್ಗಳ ಥರ ಕಟ್ ಮಾಡ್ಕೊಂಡು ಸೇರಿಸಿ ಅದನ್ನು ಸ್ವಲ್ಪ ಹೊತ್ತು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು. ನಂತರ ಅದಕ್ಕೆ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಮತ್ತೆ ಅದನ್ನು ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೋತೀನಿ, ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತ. ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪನ್ನು ಹಾಕ್ತೇನೆ ಫ್ರೈ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ತರಕಾರಿ ತಿಂದಾಗ ಸಪ್ಪೆ ಅನಿಸ್ತಿರುತ್ತೆ. ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಂಡ್ರೆ ರುಚಿಯಾಗಿರುತ್ತೆ ಅಂತ. ಆದಷ್ಟು ತರಕಾರಿನೆಲ್ಲ ಫ್ರೈ ಮಾಡ್ಕೊಳ್ಳುವಾಗ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ನ ಸೇರಿಸಿ ಮತ್ತೆ 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ನಂತರ ಅದರಲ್ಲಿನೇ ಸ್ವಲ್ಪ ಎಣ್ಣೆ ಇತ್ತು ಅಂತಂದರೆ ಅದಕ್ಕೇನೆ ಬೇಕಾಗಿರೋ ಮಸಾಲೆನೆಲ್ಲ ಹಾಕಿ ಫ್ರೈ ಮಾಡ್ಕೋಬೋದು. ಇಲ್ಲಾಂದರೆ ಇನ್ನೊಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು 1-2 ದೊಡ್ಡ ಸೈಜಲ್ಲಿರುವಂಥ ಈರುಳ್ಳಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಮೇಲೆ
ಸ್ವಲ್ಪ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು. ಈ ವೆಜ್ ಹೈದ್ರಾಬಾದಿ ಸ್ವಲ್ಪ ಗ್ರೀನಿಶ್ ಆಗಿರುತ್ತೆ. ಸೊ ಹಾಗಾಗಿ ಈ ಸೊಪ್ಪನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. 1-2 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಎಲ್ಲ ಸಾಫ್ಟಾಗಿ ಆಗಿರುತ್ತೆ. ನಂತರ ಅದನ್ನು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಟು ಅದಾದ ನಂತರ ರುಬ್ಕೊಳ್ಳೋದಷ್ಟೇ. ಇವಾಗ ಸೊಪ್ಪು ಯಾವ ಥರ ಇತ್ತು ನೋಡ್ತಿದ್ದೀರಾ ಅಲ್ವಾ, 1-2 ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ಎಲ್ಲವೂ ಕೂಡ ಹೊಂದ್ಕೊಂಡ್ಬಿಟ್ಟಿರುತ್ತೆ. ಇವಾಗ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ರುಬ್ಕೋಬೇಕು. ಯಾವಾಗಲೂ ಗೆಸ್ಟ್ ಬಂದಾಗ ಒಂದೇ ಥರ ಬಿರಿಯಾನಿ ಪುಲಾವ್ ಮಾಡ್ತಾನೆ ಇರ್ತೀವಿ. ಬಟ್ ಈ ಥರ ಒಮ್ಮೆ ಯಾರಾದರೂ ಬಂದಾಗ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ, ಹಾಗೆ ಸ್ಪೆಷಲಾಗಿ ಕೂಡ ಇರುತ್ತೆ. ಇವಾಗ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರನ್ನು ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ತರಿಯಾಗಿರಬಾರ್ದು, ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ನಂತರ ಒಂದು ಅರ್ಧ ಕಪ್ನಷ್ಟು ಮೊಸರಿಗೆ ಸ್ವಲ್ಪ ಮಸಾಲ ಪುಡಿಗಳನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡಿರ್ತೀವಿ, ಈ ಹಂತದಲ್ಲಿ ನೋಡ್ಕೊಂಡು ಸೇರಿಸ್ಕೋಬೇಕು. ನಂತರ 1/4 ಸ್ಪೂನಷ್ಟು ಧನಿಯಾ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಸ್ವಲ್ಪ ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಸ್ವಲ್ಪ ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೊಸರಿಗೆನೇ ಈ ಮಸಾಲೆ ಎಲ್ಲ ಹಾಕೊಂಡ್ಬಿಡ್ತು ಅಂತಂದರೆ ಫ್ರೈ ಮಾಡ್ಕೊಳ್ಳುವಾಗ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಕೂಡ, ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಎಲ್ಲ ಕೂಡ ಮಿಕ್ಸ್ ಆಗಿದೆ ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಅದೇ ಕಡಾಯಿಗೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಎಣ್ಣೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ನಂತರ ಇದನ್ನು ಕರಗಿಸ್ಕೋಬೇಕು, ಎಣ್ಣೆನೂ ಸಹ ಕಾಯಿಸ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಕರಗಿದ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ಸಿಡಿಸ್ಕೋಬೇಕಾಗತ್ತೆ. ಅದಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಬ್ಲ್ಯಾಕ್ ಕಾರ್ಡಮಮ್ ಅಂತ ಬರುತ್ತೆ, ಅದು ತುಂಬ ರುಚಿ ಬರುತ್ತೆ. ಹಾಕ್ಕೊಂಡ್ರೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಒಂದು ಪುಲಾವ್ ಎಲೆನ ಕಟ್ ಮಾಡ್ಕೊಂಡು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಫ್ಲೇವರ್ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನ ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಮಸಾಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಬೇಕು, ಕುದಿಬೇಕು. ಈ ಹಂತದಲ್ಲಿ ಇದಕ್ಕೆ ನಾವು ಆಲ್ರೆಡಿ ಮೊಸರಿಗೆ ಮಸಾಲೆನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಇದರೊಳಗಡೆ ಸೇರಿಸ್ಕೋಬೇಕು. ಇದನ್ನು ಸೇರಿಸ್ಕೊಳ್ಳುವಾಗ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಸೇರಿಸ್ಕೋಬೇಕು. ನಾರ್ಮಲಾಗಿ ಅನ್ಕೋಬೋದು ನೀವು ಮೊಸರನ್ನ ಹಾಕಿದ್ಮೇಲೆ ಇದು ಒಡೆದೋಗ್ಬಿಡತ್ತೆ, ದದ್ದದ ಥರ ಆಗಿಬಿಡತ್ತೆ ಅಂತ. ಆ ಥರ ಏನೂ ಇಲ್ಲ, ಚೆನ್ನಾಗೇ ಹೊಂದ್ಕೊಳ್ಳುತ್ತೆ. ನೀವು ಯಾವುದೇ ರೆಸಿಪಿ ಮಾಡೋವಾಗ ಮೊಸರನ್ನ ಹಾಕ್ಕೊಳ್ಳೋವಾಗ ಫ್ಲೇಮ್ನ ಹೈಯಲ್ಲಿ ಇಟ್ಕೋಬೇಕು, ಆವಾಗಲೇ ಮೊಸರು ಒಡೆಯೋದಿಲ್ಲ. ಈ ಥರ ಯಾವುದೇ ರೆಸಿಪಿ ಮಾಡಲಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಒಡೆಯೋದಿಲ್ಲ. ಇವಾಗ ಮೊಸರು ಮತ್ತು ಗ್ರೀನ್ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಸ್ವೀಟ್ ಡಿಶ್ ಆಗಿರಲಿ ಅಂತ ಇದಕ್ಕೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಾವು ಮೊಸರಿಗೆ ಉಪ್ಪನ್ನು ಹಾಕ್ಕೊಂಡು ಸೇರಿಸ್ಕೊಂಡಿರ್ತೀವಿ, ನೋಡಿಕೊಂಡು ಈ ಹಂತದಲ್ಲಿ ಸೇರಿಸ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಇದನ್ನು ಕುದಿಸ್ಕೋಬೇಕು. ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ನಂತರ ಇದಕ್ಕೆ ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ತರಕಾರಿನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಮತ್ತು ತರಕಾರಿ ಎಲ್ಲವೂ ಹೊಂದ್ಕೊಂಡ್ಮೇಲೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕಿ ನಂತರ ಅದಕ್ಕೆ ಕಸೂರಿ ಮೇಥಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿದ ಮೇಲೆ ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋದು. ಆಲ್ರೆಡಿ ತರಕಾರಿ ಎಲ್ಲ ಬೆಂದಿರುತ್ತೆ, ಇನ್ನೇನು ಬೇಯಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಈ ಫ್ರೆಶ್ ಕ್ರೀಮ್ ಮತ್ತು ಈ ಕಸೂರಿ ಮೇಥಿ ಇದನ್ನೆಲ್ಲ ಹಾಕಿದ ಮೇಲೆ ಇನ್ನೊಮ್ಮೆ ಲಿಡ್ಡನ್ನ ಕ್ಲೋಸ್ ಮಾಡಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಕುದಿಸ್ಕೊಂಡ್ಬಿಡೋದು, ಅಷ್ಟೇ. ಸೂಪರ್ ಆಗಿರುವಂಥ ಒಂದು ಸೈಡ್ ಡಿಶ್ ರೆಡಿ ಆಗಿರುತ್ತೆ. ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಏನು ಹಿಟ್ಟನ್ನು ಕಲಸಿಟ್ಟಿದ್ವಿ ಅಲ್ವಾ, ಅದು ಕೂಡ ಸೂಪ್ ಸಾಫ್ಟಾಗಿ ರೆಡಿಯಾಗಿರುತ್ತೆ. ನೋಡಿ ಯಾವ ಥರ ಇದೆ ಅಂತ, ಹೆಂಗೆ ಎಳೆದ್ರೂ ಕೂಡ ರಬ್ಬರ್ ಥರ ಬರ್ತಾ ಇರುತ್ತೆ. ಈ ಥರ ಹಿಟ್ಟು ರೆಡಿಯಾಗಿರಬೇಕು, ಇದು ಪರ್ಫೆಕ್ಟ್ ಆಗಿದೆ ಅಂತ. ಹಾಗೆ ನಾರ್ಮಲಾಗಿ ಪ್ರೊಫೆಷ್ನಲ್ಸ್ ಎಲ್ಲ ಮಾಡ್ಕೊಳ್ಳುವಾಗ ಇದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿರ್ತಾರೆ. ಯಾಕೆಂದರೆ ಕೈಯಿಂದನೇ ಅವರು ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತಾರೆ. ಈ ಬಟ್ಟೆ ಒಣಗಾಕ್ದಾಗ ನಾವು ಕೈ ತುಂಬ ಹಾಕ್ಕೋತೀವಲ್ಲ, ಆ ಥರ ಮಾಡ್ಕೋತಾರೆ. ಬಟ್ ನನಗೆ ಬರೋದಿಲ್ಲ, ಅದಕ್ಕೋಸ್ಕರ ನಾನು ಚಪಾತಿ ಥರ ಲಟ್ಟಿಸ್ಕೊತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಂಡಿದ್ದೀನಿ. ನಾರ್ಮಲಾಗಿ ಇದನ್ನು ಚಪಾತಿ ಮಣೆ ಮೇಲೆ ಲಟ್ಟಿಸ್ಕೋಬೋದು, ಆದರೆ ಇದನ್ನು ಸ್ವಲ್ಪ ದೊಡ್ಡದಾಗೇ ಮಾಡ್ಕೊಳ್ಳೋದ್ರಿಂದ ಹಾಗೆ ಹಿಟ್ಟು ತಗೊಂಡು ಎಷ್ಟು ತೆಳುವಾಗಿ ಲಟ್ಟಿಸ್ಕೋಬೋದೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬೇಕು. ಅದಕ್ಕೋಸ್ಕರ ಗೊತ್ತಾಗೋದಿಲ್ಲ ಅಂತ ಈ ಥರ ಕೌಂಟ್ ಟಾಪ್ ಮೇಲೆ ಹಾಕಿ ಇದನ್ನು ನೀಟಾಗಿ ಲಟ್ಟಿಸ್ಕೋಬೇಕು. ನಾನು ಮೊದಲೇ ಹೇಳಿದಾಗೆ ಎಷ್ಟು ತೆಳುವಾಗಿ ಲಟ್ಟಿಸ್ಕೋಬೋದೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬೋದು. ಹಾಗಾಗಿ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೋಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ
ನೀರಿಗೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಲೆನ ಹಚ್ಕೊಂಡು ಈ ಥರ ರೌಂಡಾಗಿರಬೇಕು ಬಾಣಲಿ, ಆ ಥರ ಬಾಣಲಿನ ತೊಗೊಂಡಿದ್ದೀನಿ. ನಾರ್ಮಲಾಗಿ ರುಮಾಲಿ ರೋಟಿ ಮಾಡಿದಾಗ ನೀವು ನೋಡಿರ್ಬೋದು ಈ ಹೋಟೆಲ್ಗಳಲ್ಲಿ, ಇಲ್ಲ ಅಂತಂದರೆ ಈ ಮದುವೆ ಮನೆಗಳಲ್ಲಿ ಈ ಅಯನ್ ಬಾಣಲಿ ಬರುತ್ತೆ ನೋಡಿ, ಈ ಥರನೇ ಇರುತ್ತೆ, ಅದು ರೌಂಡಾಗಿ ಆ ಥರ ಬಾಣಲಿಲಿ ಮಾಡ್ಕೋತಾರೆ. ನನ್ನ ಹತ್ರ ಈ ಕಬ್ಬಿಣದ ಬಾಣಲಿ ಇರಲಿಲ್ಲ, ಅದಕ್ಕೋಸ್ಕರ ಈ ಥರ ಸ್ಟೀಲ್ ಬಾಣಲಿಲೇ ಮಾಡ್ಕೋತಾ ಇದ್ದೀನಿ. ಇವಾಗ ಅದು ಬಿಸಿ ಆದಮೇಲೆ ಉಲ್ಟಾ ಇಟ್ಕೋಬೇಕು ಬಾಣಲಿನ. ಅದು ಬಿಸಿ ಆದಮೇಲೆ ನಾವು ಉಪ್ಪು ನೀರನ್ನ ಏನು ಕಲಸಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಈ ಥರ ಹಾಕ್ಕೋಬೇಕು. ಇದ್ರ ಮೇಲೆ ಒಂದು ವೈಟ್ ಕೋಟಿಂಗ್ ಥರ ಬಂದಿದೆ, ನೀವು ನೋಡ್ತಿರ್ಬೋದು. ಈ ಥರ ಬಂದರೆ ಈಸಿಯಾಗಿ ನಾವು ಮಾಡ್ಕೋಬೋದು. ನಾವು ರುಮಾಲಿ ರೋಟಿನ ಏನು ಹಾಕ್ತೀವಿ ಬಾಣಲಿ ಮೇಲೆ ಅದು ಕಚ್ಕೊಳ್ಳೋದಿಲ್ಲ, ನೀಟಾಗಿರುತ್ತೆ. ಇದೇ ಥರನೇ ಹಾಗೆ ಈಸಿಯಾಗಿ ತೆಗಿಬೋದು ಅಂತ ಒಂದು ಕೋಟಿಂಗ್ ಇರುತ್ತಲ್ವ, ಕಚ್ಕೊಂಡ್ರೂ ಕೂಡ ಈಸಿಯಾಗಿ ಬಂದುಬಿಡುತ್ತೆ. ಹಾಗೆ ಕಚ್ಕೋಬಾರ್ದು ಅಂತ ಸಹ ಇದನ್ನು ಹಾಕ್ಕೊಳ್ಳೋದು ನೋಡಿ. ಇವಾಗ ಹಾಕಿದ ಮೇಲೆ ಈ ಥರ ಬಟ್ಟೆಯಿಂದ ಪ್ರೆಸ್ ಮಾಡ್ಕೋಬೇಕು. ನಂತರ ಅದನ್ನು ಯಾವುದಾದ್ರೂ ಒಂದು ಸ್ಪೂನ್ ಸಹಾಯದಿಂದ, ಇಲ್ಲಾಂದರೆ ಕೈಯಿಂದನೇ ತೆಗೆದ್ರೂ ಸಹ ಬಂದುಬಿಡುತ್ತೆ, ಅಷ್ಟು ಈಸಿಯಾಗಿರುತ್ತೆ. ಈ ಉಪ್ಪೊಂದು ಕೋಟಿಂಗ್ ಆಗಿರುತ್ತೆ ನೋಡಿ, ಈಸಿಯಾಗಿಯೇ ಬಂದುಬಿಡುತ್ತೆ. ಆದರೆ ಸ್ವಲ್ಪ ಬಿಸಿ ಇರುತ್ತೆ, ನಿಧಾನವಾಗಿ ನೋಡಿಕೊಂಡು ತೆಗಿಬೇಕು. ನಾನು ಕೈಯಿಂದನೇ ತೆಗಿಯೋಣ ಅಂತ ನೋಡಿದೆ, ಆದರೆ ಸರಿಯಾಗಿ ಬರಲಿಲ್ಲ, ಕೈ ಸಹ ಸುಡ್ತಾ ಇತ್ತು. ಅದಕ್ಕೋಸ್ಕರ ಸ್ಪೂನ್ನ ಸಹಾಯದಿಂದ ಇದನ್ನು ಈ ಥರ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ಮೇಲೆ ಕೈಯಿಂದನೇ ಈಸಿಯಾಗಿ ತೆಗೆದು ಇನ್ನೊಂದು ಸೈಡು ಸಹ ಇದನ್ನು ಬೇಯಿಸ್ಕೊಳ್ಳೋದು. ನಾರ್ಮಲ್ ಚಪಾತಿನ ಬೇಯಿಸ್ಕೊತೀವಲ್ವ, ಅದೇ ಥರನೇ ಬೇಯಿಸ್ಕೊಳ್ಳೋದಷ್ಟೇ. ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಒಂದೊಂದು ಥರ ಇರುತ್ತೆ. ಇವಾಗ ನಾವು ಅಂದ್ಕೋಬೋದು ಇದೇನು ಚಪಾತಿ ಥರನೇ ಆಯಿತು, ಪರೋಟ ಥರನೇ ಆಯಿತು ಅಂತ. ಆದರೆ ಇಡ್ಲಿ ದೋಸೆ ಬ್ಯಾಟರ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಆದರೆ ಇಡ್ಲಿನೇ ಬೇರೆ ಥರ ಮಾಡ್ತೀವಿ, ದೋಸೆನೇ ಬೇರೆ ಥರ ಮಾಡ್ತೀವಿ, ಎರಡೂ ಕೂಡ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ. ಇದು ಸಹ ಹಾಗೇ, ಎರಡು ಕೂಡ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ. ಇವಾಗ ನೋಡಿ ಇದನ್ನು ಮಡಚಿ ಎತ್ತಿಟ್ಕೊಂಡಿದ್ದೀನಿ. ಇದೇ ಥರನೇ ರುಮಾಲಿ ರೋಟಿ ಮಾಡೋದು. ಆದರೆ ಪ್ರೊಫೆಷ್ನಲ್ಸ್ ನಾನು ಮೊದಲೇ ಹೇಳಿದಾಗೆ ಕೈಯಿಂದನೇ ಸ್ಪ್ರೆಡ್ ಮಾಡಿಕೊಂಡು ಈಸಿಯಾಗಿ ಮಾಡಿಬಿಡ್ತಾರೆ. ಆದರೆ ನಮ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಕಾರಣ ಈ ಥರ ಲಟ್ಸಿ ಮಾಡ್ಕೋತಾ ಇದ್ದೀನಿ. ಅದೇ ಥರ ಎಲ್ಲ ರೋಟಿಗಳನ್ನೂ ಸಹ ಲಟ್ಸಿ ಇದೇ ಥರ ಹಾಕಿ ಬೇಯಿಸ್ಕೊಳ್ಳೋದು. ಈ ಥರ ಒಮ್ಮೆ ನೀವು ಕೂಡ ಯಾರಾದರೂ ಗೆಸ್ಟ್ ಬಂದಾಗ, ಇಲ್ಲಾಂತಂದರೆ ನೀವೇ ಮನೆಯಲ್ಲಿ ಏನಾದ್ರೂ ಸ್ಪೆಷಲಾಗಿ ಮಾಡಬೇಕು ಅಂದಾಗ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ಬಾಣಲಿನ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ, ಜಾಸ್ತಿ ಏನು ಗಲೀಜಾಗಿರೋದಿಲ್ಲ. ನೋಡಿದಾಗ ಅನಿಸುತ್ತೆ ಅಯ್ಯೋ ಜಾಸ್ತಿ ಗಲೀಜಾಗಿರೋ ಥರ ಕಾಣಿಸ್ತಾ ಇದೆ ಅಂತ, ಬಟ್ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಸುಲಭ. ಇವಾಗ ರುಮಾಲಿ ರೋಟಿ ಸಹ ರೆಡಿ ಆಯಿತು, ಈ ವೆಜ್ ಹೈದ್ರಾಬಾದಿ ಸಹ ರೆಡಿ ಆಯಿತು. ಇದು ಮಾತ್ರ ನೀವು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸರ್ವ್ ಮಾಡ್ಕೊಳ್ಳೋವಾಗ ಅದ್ರ ಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮ್, ಹಾಗೆಯೇ ಹಸಿ ಈರುಳ್ಳಿ, ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ತಿಂತಾ ಇದ್ದರೆ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಯಾವುದೇ ಥರ ರೆಸ್ಟೋರೆಂಟಲ್ಲಿ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಹಾಗೆಯೇ ರೀಸೆಂಟಾಗಿ ಒಂದು ಪ್ರಾಡಕ್ಟ್ ಸಹ ತರಿಸ್ಕೊಂಡಿದ್ದೆ, ಸೆರಾಮಿಕ್ ಬೌಲ್ನ. ತುಂಬ ಚೆನ್ನಾಗಿದೆ ಇದು ಮಾತ್ರ. ನನ್ನ ಹತ್ರ ತುಂಬ ಸೆರಾಮಿಕ್ ಐಟಮ್ಸ್ಗಳಿದೆ, ಅಂದರೆ ಉಪ್ಪಿನ ಜಾಡಿ ಮತ್ತು ಏನಾದರೂ ಮಸಾಲೆ ಹಾಕ್ಕೊಳ್ಳೋದಕ್ಕೆಲ್ಲ ತರಿಸಿಟ್ಕೊಂಡಿದ್ದೀನಿ. ಆದರೆ ಈ ಥರದ್ದು ಬೌಲ್ ಬೇಕಾಗಿತ್ತು, ವಿತ್ ಲಿಡ್ ಇರುವಂಥದ್ದು ಬೇಕಾಗಿತ್ತು. ಅದಕ್ಕೋಸ್ಕರ ಈ ಪ್ರಾಡಕ್ಟ್ನ ತರಿಸಿದೆ. ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು, ಅಂದರೆ ಯಾವುದೇ ಥರ ಡ್ಯಾಮೇಜ್ ಆಗಬಾರ್ದು ಅಂತ. ನೋಡಿ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಮೀಡಿಯಮ್ ಸೈಜಲ್ಲಿದೆ ಇದು, ತುಂಬ ದೊಡ್ಡದು ಅಂತ ಕೂಡ ಇಲ್ಲ, ತುಂಬ ಚಿಕ್ಕದು ಅಂತ ಕೂಡ ಇಲ್ಲ. ಏನಾದ್ರೂ ನೆನೆಸಿಟ್ಕೊಳ್ಳೋದಕ್ಕೆ, ಇಲ್ಲ ಅಂತಂದರೆ ಏನಾದ್ರೂ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಏನಾದ್ರೂ ಈ ಥರ ಗ್ರೇವಿ ಕರಿ ಎಲ್ಲ ಮಾಡಿದಾಗ ಸರ್ವ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಲಿಡ್ ಕೂಡ ನೀಟಾಗಿ ಕ್ಲೋಸ್ ಆಗುತ್ತೆ, ಎಲ್ಲೂ ಕೂಡ ಓಪನ್ ಆಗೋದಿಲ್ಲ. ಹಾಗೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.